ದಲಿತ ಸಾಹಿತ್ಯ ಸಮ್ಮೇಳನವನ್ನು ನಾಡಿನ ದಲಿತ ಸಾಹಿತ್ಯ ಪರಿಷತ್ ರಾಜ್ಯ ಘಟಕ ಗದಗ ಹಾಗೂ ರಾಯಚೂರು ಜಿಲ್ಲಾ ಘಟಕದ ಆಶ್ರಯದಲ್ಲಿ 11ನೇ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ 20 ಹಾಗೂ 21ರಂದು ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ರಾಜ್ಯ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಅರ್ಜುನ ಗೋಳಸಂಗಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜಯದೇವಿ ಗಾಯಕವಾಡ ಸರ್ವಾಧ್ಯಕ್ಷರಾಗಿ ಆಗಮಿಸಲಿದ್ದಾರೆ. ವಿಚಾರಗೋಷ್ಠಿ, ವಿಶೇಷ ಉಪನ್ಯಾಸ ಮತ್ತು ಸಂವಾದ, ಸಾಹಿತ್ಯ ಸಾಂಸ್ಕೃತಿಕ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ, ವಿಶೇಷ ಗೌರವ ಸನ್ಮಾನ, ರಾಷ್ಟ್ರೀಯ ಪುಸ್ತಕ ಪ್ರಶಸ್ತಿ ಸನ್ಮಾನ ಹಾಗೂ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ದಲಿತ ಹಾಗೂ ಬಿಜೆಪಿ ಮುಖಂಡರಾದ ರವೀಂದ್ರ ಜಾಲ್ದರ್ ಪರಿಷತ್ತಿನ ಧ್ವಜಾರೋಹಣ ನಡೆಯಲಿದೆ ಎಂದರು. ಡಿಸೆಂಬರ್ 20ರಂದು ಬೆಳಗ್ಗೆ 8ಕ್ಕೆ ಮಾಜಿ ಮಹಾನಗರ ಪಾಲಿಕೆ ಅಧ್ಯಕ್ಷರಾದ ನರಸಮ್ಮ ನರಸಿಂಹಲು ಮಾಡಿಗೇರಿ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಜಯಣ್ಣ ಮುಖ್ಯ ಅತಿಥಿಯಾಗಿ ಜಯಣ್ಣ ಆಗಮಿಸಲಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ನಗರದ ಬಸವೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ಸಮ್ಮೇಳನ ಅಧ್ಯಕ್ಷ ಮೆರವಣಿಗೆ ನಡೆಯಲಿದೆ. ಈ ಸಂವಿಧಾನ ಭಾರತದ ಆಶಯದ ಹಿನ್ನೆಲೆಯಲ್ಲಿ ಇಡೀ 2 ದಿವಸ ಸಮ್ಮೇಳನ ಚರ್ಚೆ ಆಗ್ತದೆ. ಒಟ್ಟು 6 ಗೋಷ್ಠಿಗಳನ್ನು ನಾವು ಸಂಯೋಜನೆ ಮಾಡಿರೋದ್ರೊಳಗೆ ಸಂವಿಧಾನ ಭಾರತ ಕುರಿತು ವಿಶೇಷ ಉಪನ್ಯಾಸ ಮತ್ತು ಚರ್ಚೆ ನಡೆಯುತ್ತೆ. ಸರ್ವಾಧ್ಯಕ್ಷರ ಸಾಹಿತ್ಯ ಕುರಿತು ಒಂದು ಗೋಷ್ಠಿ ಇರುತ್ತೆ. 2 ಕವಿಗೋಷ್ಠಿಗಳನ್ನ ಮಹಿಳೆಯರ ಅಧ್ಯಕ್ಷರ ಕಾರಣಕ್ಕಾಗಿ ಒಂದು ಮಹಿಳಾ ಕವಿಗೋಷ್ಠಿಯನ್ನ, ಮತ್ತೊಂದು ಪುರುಷ ಕವಿಗೋಷ್ಠಿಯ 2 ಕವಿಗೋಷ್ಠಿಗಳನ್ನ ಸಂಯೋಜನೆ ಮಾಡ್ಕೊಂಡಿವಿ. ಒಂದು ಸಂಕೀರ್ಣ ಗೋಷ್ಠಿ ಅದ. ಈ ಸಂಕೀರ್ಣ ಗೋಷ್ಠಿ ಒಳಗಡೆ ಇವತ್ತು ಪ್ರಚಲಿತ ಇರತಕ್ಕಂಥ ಮೀಸಲಾತಿ ಆ ವಿಷಯ ಕುರಿತು ಒಬ್ಬ ವಿದ್ವಾಂಸ ಮಾತಾಡ್ತಾರ. ಅದಕ್ಕೊಂದು 5-6 ಜನ ನಾಡಿನ ವಿದ್ವಾಂಸರು ಸಮಾಜಗಳು ಪಾಲ್ಗೊಳ್ತಾರೆ. ಮತ್ತೆ ನಮ್ಮ ದಲಿತ ಚಳುವಳಿಗೆ 50 ವರ್ಷ ಆದ ಕಾರಣಕ್ಕಾಗಿ ಆ ಚಳುವಳಿ ಕುರಿತು ಒಬ್ಬರು ಸ್ನೇಹಿತರು ಮಾತಾಡ್ತಾರೆ. ಮತ್ತು ನಾವಿಲ್ಲಿ ಸಮ್ಮೇಳನ ಮಾಡ್ತಾ ಇರೋದ್ರಿಂದ ರಾಯಚೂರು ಜಿಲ್ಲೆಯ ದಲಿತ ಬಂಡಾಯ ಸಾಹಿತ್ಯ ಕುರಿತು ಕೂಡ ಒಬ್ಬರು ಸ್ನೇಹಿತರು ಮಾತಾಡ್ತಾರೆ. ಜೊತೆಗೆ ನಮ್ಮ ದಲಿತರ ಉದ್ಯೋಗ ಮತ್ತು ಶಿಕ್ಷಣ ಕುರಿತು ಒಬ್ಬರು ಸ್ನೇಹಿತರು ಮಾತಾಡ್ತಾರೆ. ಈ ರೀತಿ ಇದೊಂದು ಸಂಕೀರ್ಣ ಗೋಷ್ಠಿ ಈ ಸಮ್ಮೇಳನಗಳನ್ನು ನಾವು ಸಂಯೋಜನೆ ಮಾಡಿರುತ್ತೆ. ಸಮ್ಮೇಳನದೊಳಗೆ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳ ವ್ಯವಸ್ಥೆ ಇರ್ತದ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತಾವ. ಸಮ್ಮೇಳನದ ವಿಶೇಷತೆಯಲ್ಲಿ ಒಂದು ಮಹತ್ವದ ಏನು ಅಂತಂದ್ರೆ ಪ್ರಶಸ್ತಿ ಪ್ರದಾನ. ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಹಿರಿಯರಿಗೆ ಗೌರವ ಪ್ರಶಸ್ತಿ ಪ್ರದಾನ, ವಿವಿಧ ರಾಷ್ಟ್ರೀಯ ಪ್ರಶಸ್ತಿಗಳನ್ನು, ಅದು ಸಾವಿತ್ರಿಬಾಯಿ ಫುಲೆ ಇರಲಿ, ಅಂಬೇಡ್ಕರ್ ಇರಲಿ, ಈ ತರ ಆಮಂತ್ರಣದಲ್ಲೆಲ್ಲ ವಿವರಣೆ ಇರುವುದರಿಂದ ವಿವಿಧ ರಾಷ್ಟ್ರೀಯ ಪ್ರಶಸ್ತಿಗಳು, ಅವು ಜೀವಮಾನದ ಸಾಧನೆಗೆ ಕೊಡ್ತಕ್ಕಂಥ ಪ್ರಶಸ್ತಿಗಳು. ಈ ರಾಯಚೂರು ವಿಶೇಷ ಸಮ್ಮೇಳನ